ನೋಡಿ ಸ್ನೇಹಿತರೆ, ನಾನೊಂದು ಸಿಂಪಲ್ ಆದ ಸರಳವಾದ ಒಂದು ಮೊಟ್ಟೆ ಚಟ್ನಿ ನಾನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಮತ್ತು ಒಂದು ಚಿಟಿಕೆ ಹಿಂಗೆ ಹಾಕಿದ್ದೀನಿ, ಸಾಸಿವೆ ಹಾಕಿದ್ದೀನಿ, ಸ್ವಲ್ಪ ಜೀರಿಗೆ ಹಾಕಿದ್ದೀನಿ, ಮತ್ತು ನಾನು ಸ್ವಲ್ಪ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಕರ್ಬೇವು ಸೊಪ್ಪಿನ ಪೌಡ್ರ್ ಹಾಕಿದ್ದೀನಿ, ಹಾಗಾಗಿ ಈ ಕಲರ್ ಬಂದಿದೆ ಸ್ನೇಹಿತರೆ. ಇದನ್ನು ನಾವು ಒಂದು ಸಿಂಪಲಾದ ಚಟ್ನಿ ಅಂದರೆ ಊಟದ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಬನ್ನಿ ಸ್ನೇಹಿತರೆ ಮಾಡೋಣ. ಇದಕ್ಕೂ 2 ಮೊಟ್ಟೆನ ಹಾಕಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಕೆದಕಬೇಕು ಹಾಕಿದ ಕೂಡಲೇ, ಯಾಕಂದರೆ ಇದು ತುಂಬ ಹುಳಿಯಾಗಿ ಆಗಬೇಕು. ಯಾಕಂದರೆ ಇದರಲ್ಲಿ ಅಂದರೆ ಲಮ್ಸ್ ಇರುತ್ತಲ್ಲ ಸ್ನೇಹಿತರೆ, ಆ ಥರ ಆಗಬಾರ್ದು. ಹಾಗಾಗಿ ಇದನ್ನು ಚೆನ್ನಾಗಿ ಕೆದಕಬೇಕು ನಾವು. ಕೆದಕಿ ಅಂದರೆ ಇದು ಗಟ್ಟಿ ಆಗಬಾರ್ದು ಟೋಟಲಿ, ಆ ಥರ ಇದನ್ನು ಸಣ್ಣದಾಗಿ ಕೆದಕಬೇಕು. ಯಾಕಂದರೆ ಇದು ಬಿಸಿರುವಾಗ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ಆ ಕಾರಣಕ್ಕೆ ಇದನ್ನು ಚೆನ್ನಾಗಿ ಕೆದಕಬೇಕು ಸ್ನೇಹಿತರೆ. ನೋಡಿ, ಇನ್ನು ಸ್ವಲ್ಪ ಕೆತ್ಕೋಣ. ಇದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿದ್ದೇನೆ. ಇದನ್ನು ಸ್ವಲ್ಪ ಶುಂಠಿ ಕೂಡ ಹಾಕಿದ್ದೇನೆ. ಶುಂಠಿ ಪೌಡ್ರ್ ಹಾಕಬೇಕು, ಬಟ್ ನನ್ನ ಹತ್ರ ಪೌಡ್ರ್ ಇರಲಿಲ್ಲ, ಹಾಗಾಗಿ ಇದನ್ನು ಹಾಕಿದ್ದೇನೆ. ನೋಡಿ, ಇದನ್ನು ಚೆನ್ನಾಗಿ ಕೆದಕಬೇಕು. ಯಾವ ಥರ ಅಂದರೆ ಚೆನ್ನಾಗಿ ಪುಡಿ ಆಗಬೇಕು, ಆ ಥರ ಇದನ್ನು ಕೆದಕಬೇಕು ಸ್ನೇಹಿತರೆ. ಈ ಹಂತದಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಾಯಿನ ಹಾಕೋಣ, ತೆಂಗಿನ ತುರಿನ ಹಾಕೋಣ. ಇದಕ್ಕೆ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಿದರೂ ಒಳ್ಳೆಯದೇ. ಹಾಗಾಗಿ ನಾವು ಎಷ್ಟು ಬೇಕಾದರೂ ನೋಡಿ ಸ್ನೇಹಿತರೆ ಹಾಕಿ ಹೀಗೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಹೀಗೆ ಮಿಕ್ಸ್ ಮಾಡೋಣ. ನೋಡಿ ಸ್ನೇಹಿತರೆ, ಈ ಥರ ಹುರಿಬೇಕು ಚೆನ್ನಾಗಿ. ಇದನ್ನು ನೀವು 2-3 ದಿನ ಹೊರಗಡೆ ಇಟ್ಟು ಫ್ರಿಜ್ಜಲ್ಲಿ ಇಡ್ದಂಗೆ ಬೇಕಾದಾಗ ಬಿಸಿ ಮಾಡಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ಊಟದ ಜೊತೆ. ನೀವು ಕೂಡ ಟ್ರೈ ಮಾಡಿ ನೋಡಿ ಸ್ನೇಹಿತರೆ. ಎಷ್ಟು ಚೆನ್ನಾಗಾಗಿದೆ, ನೀವು ಕೂಡ ಮಾಡಿ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಹೆಲ್ದಿ ಫುಡ್ ವಿತ್ ಗೀತಾಂಜಲಿ.